ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಓವರಾಲ್ ಎನರ್ಜಿಯ ಮೂಲಕ ಈ ರೀಡಿಂಗನ್ನು ನೋಡುವ ಪ್ರಯತ್ನ ಪಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯವನ್ನು ಅಲ್ಲಿಗೆ ಬಿಟ್ಬಿಡಬೇಕಾಗುತ್ತೆ. ಅಂದರೆ ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ಈ ರೀಡಿಂಗನ್ನು ಶುರು ಮಾಡೋಣ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ವ್ಯಕ್ತಿ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಎಕ್ಸ್ ಆಗಿರಬಹುದು, ಕ್ರಶ್ ಆಗಿರ್ಬೋದು, ಅಥವಾ ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಸೆಪ್ರೇಷನಲ್ಲಿ ಬಂದಿರಬಹುದು, ಅಥವಾ ನಿಮ್ಮ ಮನಸ್ಸಿನಲ್ಲಿ ತುಂಬ ಬೇಕಾಗಿರುವ ವ್ಯಕ್ತಿ ಆಗಿರಬಹುದು, ನಿಮ್ಮ ಫ್ಯಾಮಿಲಿಯ ವ್ಯಕ್ತಿ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಆಗಿರಬಹುದು. ಈ ವ್ಯಕ್ತಿಯ ಎನರ್ಜಿಯ ಅಕಾರ್ಡಿಂಗ್ ಹೇಳೋದಾದರೆ ಈ ವ್ಯಕ್ತಿಗೆ ನಿಮ್ಮನ್ನು ಮರೆಯೋದಕ್ಕೆ ಆಗ್ತಾ ಇಲ್ಲ. ಅವರು ಹೊರಗಡೆ ತೋರಿಸ್ತೇ ಇರಬಹುದು, ಮನಸ್ಸಿನ ಒಳಗಡೆ ತುಂಬ ಹೋರಾಟ ಇದೆ ಇವ್ರಿಗೆ. ನಿಮ್ಮಿಬ್ಬರ ಮಧ್ಯೆ ಈಗ ಜಗಳ ಬಂದಿರಬಹುದು, ಬ್ರೇಕಪ್ ಆಗಿರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು, ಫ್ಯಾಮಿಲಿ ಇಶ್ಯೂ ಇರಬಹುದು, ಅಥವಾ ಕೆಲವರ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಕೂಡ ಇನ್ಫ್ಲೂಯೆನ್ಸ್ ಆಗಿರಬಹುದು. ಆದರೆ ಏನೇ ಇದ್ದರೂ ಕೂಡ ಇವರ ಹೃದಯದಿಂದ ನಿಮ್ಮ ಹೆಸರು ಹೊರಗೆ ಹೋಗ್ತಾ ಇಲ್ಲ, ಅಂದರೆ ಅಲ್ಲಿಂದ ಅಳಿಸ್ ಹೋಗ್ತಾ ಇಲ್ಲ. ನಿಮ್ಮ ಹೆಸರು ಅನ್ನೋದು ಇವರ ಮನಸ್ಸಿನಲ್ಲಿ ಹಾಗೆ ಉಳ್ಕೊಂಡಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ಪಾಸ್ಟಲ್ಲಿ ಏನೇ ಮಾಡಿರಬಹುದು, ಈ ರಿಲೇಷನ್ಶಿಪ್ಪಲ್ಲಿ ಯಾವುದೇ ರೀತಿ ಬಿಹೇವ್ ಮಾಡಿರಬಹುದು. ಅಂದರೆ ನಿಮ್ಮನ್ನು ಸರಿಯಾಗಿ ನಿಮ್ಮ ಮಾತನ್ನು ಕೇಳಿಸ್ಕೊಳ್ದೇ ಇರಬಹುದು, ನಿಮ್ಮ ಮಾತಿಗೆ ವ್ಯಾಲ್ಯೂ ಕೊಡದೇ ಇರಬಹುದು, ನಿಮ್ಮ ಪ್ರೀತಿಯನ್ನು ಲೈಟಾಗಿ ತಗೊಂಡಿರಬಹುದು. ಕೆಲವರಿಗೆ ಈ ಪರ್ಸನ್ ಕಡೆಯಿಂದ ಟಾಕ್ಸಿಕ್ ಬಿಹೇವಿಯರನ್ನು ಸಹಿಸಬೇಕಾಗಿ ಬಂದಿರಬಹುದು. ಅಂದರೆ ನೀವು ತುಂಬ ಸ್ಯಾಕ್ರಿಫೈಸ್ ಮಾಡಿರ್ಬೋದು, ತುಂಬ ಟಾಕ್ಸಿಕ್ ಬಿಹೇವಿಯರ್ ತೋರಿಸಿರಬಹುದು. ಈ ಪರ್ಸನ್ ಈಗೋ ಇರ್ಬೋದು, ಆ್ಯಟಿಟ್ಯೂಡ್ ತೋರಿಸಿರಬಹುದು. ಇದೆಲ್ಲದರಿಂದ ನೀವು ತುಂಬ ಹರ್ಟ್ ಆಗಿರಬಹುದು, ತುಂಬ ಕಣ್ಣೀರು ಹಾಕಿರಬಹುದು, ಮನಸ್ಸಿನ ಒಳಗಡೆ ತುಂಬ ಸೈಲೆಂಟಾಗಿ ಪೇಯ್ನ್ ಅನುಭವಿಸಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅದೆಲ್ಲವೂ ಕೂಡ ಈ ವ್ಯಕ್ತಿಗೆ ಈಗ ಅರ್ಥ ಆಗ್ತಾ ಇದೆ. ಐ ಆಮ್ ಸಾರಿ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಈಗ ಇವರ ಮನಸ್ಸಿನಲ್ಲಿ ಒಂದೇ ಒಂದು ಮಾತು ನಡೀತಾ ಇರುವಂಥದ್ದು, ನಾನು ತಪ್ಪು ಮಾಡಿದೆ. ಅಂದರೆ ಸಾರಿ ಕೇಳ್ತಾ ಇದ್ದಾರೆ ನಿಮ್ಮ ಹತ್ರ, ಅದು ಫೇಕ್ ಆಗಲ್ಲ, ಈಗೋಯಿಂದ ಅಲ್ಲ, ಇವರ ಹೃದಯದ ಒಳಗಡೆಯಿಂದ ಬರ್ತಾ ಇದೆ ಆ ಫೀಲಿಂಗ್ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮನ್ನು ಕಳ್ಕೊಂಡು ಇವರ ಲೈಫ್ ಇನ್ಕಂಪ್ಲೀಟ್ ಆಯಿತು ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಕೊಟ್ಟ ಪ್ರೀತಿಯ ವ್ಯಾಲ್ಯೂ ಏನಿದೆ ಅದು ಈಗ ಅರ್ಥ ಆಗ್ತಾ ಇದೆ ಇವ್ರಿಗೆ. ಆ ಫೀಲಿಂಗ್ ಈಗ ಸ್ಟ್ರಾಂಗ್ ಆಗಿ ಏನು ಅಂತ ಅರ್ಥ ಆಗಿದೆ. ಅಂದರೆ ನಿಮ್ಮಿಂದ ಇವರು ದೂರ ಆದಾಗ, ಅಥವಾ ಈ ಪರ್ಸನ್ ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ದಾಗ ಇವ್ರಿಗೆ ನಿಮ್ಮ ವ್ಯಾಲ್ಯೂ ಅರ್ಥ ಆಗ್ತಾ ಇರಲಿಲ್ಲ. ನೀವು ಎಷ್ಟೇ ಪ್ರೀತಿ ತೋರಿಸಿದ್ರು, ಎಷ್ಟೇ ಕೇರ್ ಮಾಡಿದ್ರು ಕೂಡ ಇವರು ಅರ್ಥ ಮಾಡ್ಕೊಂಡಿರಲಿಲ್ಲ. ಬಟ್ ಆ ನೋವು ಏನಿದೆ, ಆ ಪೇಯ್ನ್ ಏನಿದೆ ಅದು ಈಗ ಅವ್ರಿಗೆ ಅರ್ಥ ಆಗ್ತಾ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮಗೆ ಒಂದು ಪ್ರಶ್ನೆ ಇರಬಹುದು, ಅಂದರೆ ಅಷ್ಟೊಂದು ಫೀಲಿಂಗ್ಸ್ ಎಲ್ಲ ಇದೆಯಲ್ಲ ಇವ್ರಿಗೆ, ಯಾಕೆ ಆ್ಯಕ್ಷನ್ ತೊಗೊಳ್ತಾ ಇಲ್ಲ, ಏನು ರೀಸನ್? ಇಷ್ಟೆಲ್ಲ ಈ ರೀಡಿಂಗಲ್ಲಿ ಹೇಳ್ತಾ ಇದ್ದಾರೆ ಫೀಲಿಂಗ್ಸ್ ಇದೆ ಅಂತ, ಆದರೆ ಆ್ಯಕ್ಷನ್ ಯಾಕೆ ತಗೊಳ್ತಾ ಇಲ್ಲ ಅಂತ ನೀವು ಅಂದ್ಕೊಳ್ತಾ ಇರಬಹುದು. ರೀಸನ್ ಏನಂದರೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇರಬಹುದು, ಸೊಸೈಟಿ ಪ್ರೆಷರ್ ಇರ್ಬೋದು, ಲೈಫ್ ಬ್ಯಾಲೆನ್ಸ್ ಮಾಡೋ ಸ್ಟ್ರಗಲ್ ಇರ್ಬೋದು, ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ರಿಪೀಟ್ ಆಗಬಾರ್ದು, ಯಾವುದೇ ತಪ್ಪು ರಿಪೀಟ್ ಆಗಬಾರ್ದು, ಯಾವುದೇ ಮಿಸ್ಟೇಕ್ ರಿಪೀಟ್ ಆಗಬಾರ್ದು ಅಂತ ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ. ಈ ವ್ಯಕ್ತಿಗೆ ಒಂದು ರೀತಿ ಸಡನ್ನಾಗಿ ಡಿಸಿಷನ್ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ. ರಿಲೇಷನ್ಶಿಪ್ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಇವರ ಮನಸ್ಸಿನಲ್ಲಿದೆ. ಅಂದರೆ ವೆಯ್ಟಿಂಗ್ ಎನರ್ಜಿ ಅನ್ನೋದು ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ ಇಲ್ಲಿ. ಅಂದರೆ ತುಂಬ ಜನರ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ನಿಮಗೆ ಯಾವ ರೀತಿ ಮ್ಯಾಚ್ ಆಗುತ್ತೋ ಅಷ್ಟನ್ನು ತಗೊಳ್ಬೇಕಾಗುತ್ತೆ ನೀವು. ಈ ಪರ್ಸನ್ಗೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ಪ್ರೀತಿ ಇದೆ, ಈಗ ನಿಮ್ಮನ್ನು ಲೈಕ್ ಮಾಡ್ತಾರೆ, ಫೀಲಿಂಗ್ಸ್ ಇದೆ, ಬಟ್ ಲೈಫ್ ಬ್ಯಾಲೆನ್ಸ್ ಮಾಡೋ ಸ್ಟ್ರಗಲ್ ತುಂಬ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಇವರು ಡಿಸಿಷನ್ ತಗೊಳ್ಳೋದಕ್ಕೆ, ಆ್ಯಕ್ಷನ್ ತಗೊಳ್ಳೋದಕ್ಕೆ ಲೇಟ್ ಮಾಡ್ತಾ ಇದ್ದಾರೆ. ವೆಯ್ಟಿಂಗ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಇವರು ತುಂಬ ಜನರ ಎನರ್ಜಿಯಲ್ಲಿ ಈ ಪರ್ಸನ್ ನಿಮ್ಮ ಡಿ ಪಿಯನ್ನು ತುಂಬ ನೋಡ್ತಾ ಇದ್ದಾರೆ, ನಿಮ್ಮ ಸ್ಟೇಟಸ್, ನಿಮ್ಮ ಸ್ಟೋರಿ ತುಂಬ ಚೆಕ್ ಮಾಡ್ತಾ ಇದ್ದಾರೆ. ನಿಮ್ಮ ಹೆಸರು ಬಂದಾಗ ಸೈಲೆಂಟಾಗಿ ಸ್ಮೈಲ್ ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮ ಹೆಸರು ನೆನಪಾದಾಗ ಅಥವಾ ಯಾರಾದರೂ ಹೇಳಿದಾಗ ಅವರೇ ಸ್ಮೈಲ್ ಮಾಡ್ಕೊಳ್ತಾರೆ. ಅಂದರೆ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾರೆ. ಫೀಲಿಂಗ್ಸ್ ಹೈಡ್ ಮಾಡ್ಕೊಳ್ಳೋದಕ್ಕೆ ಈ ಪರ್ಸನ್ಗೆ ಆಗ್ತಾ ಇಲ್ಲ. ಲವ್ ಈಸ್ ಸ್ಟಿಲ್ ಅಲೈವ್ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಒಂದು ಮಾತು ಕ್ಲಿಯರ್ ಆಗಿ ಏನು ಅನ್ನಿಸ್ತಾ ಇದೆ ಅಂದರೆ, ಈ ವ್ಯಕ್ತಿಗೆ ನಿಮ್ಮ ಮೇಲೆ ಇನ್ನೂ ತುಂಬ ಪ್ರೀತಿ ಇದೆ. ಎಮೋಷನ್ಸ್ ಅನ್ನೋದು ಡೆಡ್ ಆಗಿಲ್ಲ, ಅಟ್ರ್ಯಾಕ್ಷನ್ ಅನ್ನೋದು ಕಡಿಮೆ ಆಗಿಲ್ಲ, ಕನೆಕ್ಷನ್ ಕಟ್ ಆಗಿಲ್ಲ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ.
ಅವರ ಹೃದಯದಲ್ಲಿ, ಅವರ ಮನಸ್ಸಿನಲ್ಲಿ ಇನ್ನೂ ಕೂಡ ಪ್ಲೇಸ್ ನಿಮಗಾಗಿ ಇಟ್ಕೊಂಡಿದ್ದಾರೆ ಅನ್ನೋ ರೀತಿ ತುಂಬ ಜನರ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಬಹಳಷ್ಟು ಜನರ ಎನರ್ಜಿ ಈ ರೀತಿ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ಪರ್ಸನ್ ಕಡೆಯಿಂದ ನೀವು ಕಾಲ್ ವೆಯ್ಟ್ ಮಾಡ್ತಾ ಇರಬಹುದು, ಮೆಸೇಜ್ ವೆಯ್ಟ್ ಮಾಡ್ತಾ ಇರಬಹುದು. ಬಟ್ ಈ ಪರ್ಸನ್ ಕಡೆಯಿಂದ ಕಾಲ್ ಮತ್ತು ಮೆಸೇಜ್ ಬರುವ ಚಾನ್ಸ್ ತುಂಬ ಜಾಸ್ತಿ ಇದೆ. ಇವತ್ತಿನಿಂದ ಒಂದು ವಾರದ ಒಳಗೆ, ಅದು ನಾಳೆ ಕೂಡ ಆಗಬಹುದು ಅಥವಾ 3-4 ಗಂಟೆ ಒಳಗಡೆ ಕೂಡ ಆಗಬಹುದು. ಮತ್ತೆ ರೀಕನೆಕ್ಷನ್ ಆಗುವಂತಹ ಚಾನ್ಸಸ್ ತುಂಬ ಇದೆ. ಮಾತುಕತೆ ಶುರು ಆಗುವಂತಹ ಚಾನ್ಸಸ್ ತುಂಬ ಇದೆ. ಈ ಪರ್ಸನ್ ಸಾರಿ ಕೇಳೋ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಈ ಪರ್ಸನ್ ಕಡೆಯಿಂದ ನಿಮಗೆ ಕಾಲ್ ಬರಬಹುದು, ಮೆಸೇಜ್ ಬರಬಹುದು. ಯಾವುದೋ ಒಂದು ರೀತಿಯಲ್ಲಿ ನೀವು ಕನೆಕ್ಟ್ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ನಿಮ್ಮ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ನಿಮಗೂ ಕೂಡ ತುಂಬ ಜನರಿಗೆ ಈ ರಿಲೇಷನ್ಶಿಪ್ ಬೇಕು, ಈ ವ್ಯಕ್ತಿಯ ಜೊತೆ ಮತ್ತೆ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು, ಈ ಪ್ರೀತಿ ಬೇಕು ಅಂತ ನೀವು ತುಂಬ ಅಂದ್ಕೊಳ್ತಾ ಇರಬಹುದು. ಇವರ ಕಾಲ್ ಮೆಸೇಜ್ಗಾಗಿ ನೀವು ಕಾಯ್ತಾ ಇರಬಹುದು. ಅಂದರೆ ಹಳೆಯ ಯಾವುದಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ, ಹಳೆಯ ಕಹಿ ವಿಷಯಗಳು ಏನಾದರೂ ಇದ್ದರೆ, ಹಳೆಯ ಘಟನೆಗಳು ನಿಮ್ಮಿಬ್ಬರಿಗೂ ಹಿಡಿಸದೇ ಇರುವ ವಿಷಯಗಳು ಅಥವಾ ನಿಮಗೆ ಹಿಡಿಸದೇ ಇರುವ ವಿಷಯಗಳು ಇದ್ದರೆ ಅದನ್ನೇ ಇಟ್ಕೊಂಡು ಕೂತ್ಕೋಬೇಡಿ. ಈಗೋ, ಆ್ಯಟಿಟ್ಯೂಡ್ ಏನೇ ಇದ್ದರೂ ಕೂಡ, ಇಬ್ಬರ ನಡುವೆ ಏನೇ ಇದ್ದರೂ ಕೂಡ ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಪ್ರೀತಿ ಎರಡೂ ಕಡೆಯಿಂದ ಎಫರ್ಟ್ ಬೇಕು. ನೀವು ಕೂಡ ಕಾಂಪ್ರಮೈಸ್ ಮಾಡಬೇಕು. ನೀವು ನೆಗೆಟಿವ್ ಆಗಿ ಇವ್ರು ನನ್ನ ಲೈಫ್ಗೆ ಬರಲ್ಲ, ಇದು ಸಾಧ್ಯ ಇಲ್ಲ, ಈ ರಿಲೇಷನ್ಶಿಪ್ ಆಗೋದೇ ಇಲ್ಲ, ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಆಗೋದೇ ಇಲ್ಲ, ಈ ರೀತಿಯೆಲ್ಲ ಥಿಂಕ್ ಮಾಡ್ತಾ ಇದ್ದರೆ ಅದೇ ಎನರ್ಜಿ ರಿಯಾಲಿಟಿ ಆಗುತ್ತೆ. ಯಾವಾಗಲೂ ಅದರ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದರೆ, ಅಂದರೆ ಅದು ಆಗೋದಿಲ್ಲ, ಈ ರಿಲೇಷನ್ಶಿಪ್ ಮತ್ತೆ ರೀಸ್ಟಾರ್ಟ್ ಆಗೋದಿಲ್ಲ, ಅವ್ರು ನನಗೆ ಕಾಲ್ ಮಾಡೋದಿಲ್ಲ, ಮೆಸೇಜ್ ಮಾಡೋದಿಲ್ಲ, ಇದೇ ರೀತಿ ನೀವು ಥಿಂಕ್ ಮಾಡ್ತಾನೇ ಇದ್ದರೆ ಅದು ಆಗೋದು ಕೂಡ ಆಗದೇ ಇರೋ ರೀತಿ ಆಗಿಬಿಡುತ್ತೆ. ಅಂದರೆ ನೆಗೆಟಿವ್ ಎನರ್ಜಿನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಹಾಗಾಗಿ ಅದು ರಿಯಾಲಿಟಿ ಆಗಿಬಿಡುತ್ತೆ. ಹಾಗಾಗಿ ನಿಮಗೆ ನಾನು ಹೇಳ್ತಾ ಇರುವಂಥದ್ದು, ಏನೇ ಇರಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಸಿಚುವೇಶನ್ ಯಾವುದೇ ರೀತಿ ಇರಬಹುದು. ಈ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಚೆನ್ನಾಗಿದ್ದಾರೆ, ನೀವು ಮತ್ತು ಅವರು ತುಂಬ ಖುಷಿಯಾಗಿದ್ದೀರಾ, ಈ ರಿಲೇಷನ್ಶಿಪ್ ಅನ್ನೋದು ಚೆನ್ನಾಗಿದೆ ಅನ್ನೋ ರೀತಿ ಥಿಂಕ್ ಮಾಡಿ. ಎಲ್ಲವೂ ಕೂಡ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ನಡೀತಾ ಹೋಗುತ್ತೆ. ಅಂದರೆ ನೀವು ಎಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರೋ ಅಷ್ಟೇ ಪಾಸಿಟಿವಿಟಿಯನ್ನು ನಿಮ್ಮ ಲೈಫ್ಗೆ ಅಟ್ರ್ಯಾಕ್ಟ್ ಮಾಡ್ತೀರಾ. ತುಂಬ ಜನರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ನೀವು ಈ ವ್ಯಕ್ತಿಗಾಗಿ ತುಂಬ ಕಾಯ್ತಾ ಇದ್ದೀರಾ, ಇವರ ಕಾಲ್ ಮೆಸೇಜ್ಗಾಗಿ ಕಾಯ್ತಾ ಇದ್ದೀರಾ. ಬಟ್ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ದೀರಾ, ಕಾಲ್ ಬರುತ್ತಾ ಇಲ್ವೋ, ಅಥವಾ ಈಗ ಈ ರಿಲೇಷನ್ಶಿಪ್ ಸರಿಯಾಗುತ್ತಾ ಇಲ್ವಾ ಅನ್ನೋ ರೀತಿ ನೀವು ಡೌಟ್ ಪಡ್ತಾ ಇದ್ದೀರಾ. ಬಟ್ ಆ ಡೌಟನ್ನು ಬಿಟ್ಟು ಈ ರಿಲೇಷನ್ಶಿಪ್ ಯಾವಾಗಲೂ ಚೆನ್ನಾಗಿರುತ್ತೆ, ಮತ್ತೆ ನಾವಿಬ್ಬರು ಕನೆಕ್ಟ್ ಆಗ್ತೀವಿ, ಆ ರೀತಿ ಥಿಂಕ್ ಮಾಡೋದಕ್ಕೆ ಶುರು ಮಾಡಿ. ನಿಮ್ಮ ಲೈಫ್ನಲ್ಲೂ ಕೂಡ ಪಾಸಿಟಿವ್ ಅನ್ನೋದು ಬಂದೇ ಬರುತ್ತೆ, ಚೇಂಜಸ್ ಅನ್ನೋದು ಆಗೇ ಆಗುತ್ತೆ, ಮತ್ತು ಈ ರಿಲೇಷನ್ಶಿಪ್ ಅನ್ನೋದು ಕಂಟಿನ್ಯೂ ಆಗುತ್ತೆ. ನಿಮ್ಮೆಲ್ಲರ ಲೈಫ್ನಲ್ಲೂ ಕೂಡ ಪ್ರೀತಿ, ಶಾಂತಿ, ಹೀಲಿಂಗ್ ಅನ್ನೋದು ಬರಲಿ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಎಸ್ ಅಂತ ಟೈಪ್ ಮಾಡಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.